ಶ್ರೀರಾಮಲಿಂಗೇಶ್ವರ 11ನೇ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಧಾರ್ಮಿಕ ಆಚರಣೆಗಳು ಜರುಗುತ್ತವೆ ಎಂದು ದೇವಸ್ಥಾನದ ಕಮಿಟಿಯ ಅಧ್ಯಕ್ಷ ಸುರೇಂದ್ರಗೌಡ ಪಾಟೀಲ್ ಆದಾಪುರ್ ಹೇಳಿಕೆಯೊಂದನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮುದಗಲ್ ಪಟ್ಟಣದ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿ ಮಾತನಾಡಿದ ಅವರು ಅದೆಲ್ಲ ಈ ಭಾಗದ ಮುದಗಲ್ದಲ್ಲಿ ನಮ್ಮ ಸೌಭಾಗ್ಯ ಆ ಒಂದು ಕಾರ್ಯಕ್ರಮ ಮತ್ತು ಜಾತ್ರೆ ಇಲ್ಲಿವರೆಗೆ 25 ವರ್ಷದ ಸಂಘ ನೀವು ಎಲ್ಲ ಸಹಕಾರದಿಂದ ಈ ಒಂದು ದೇವಸ್ಥಾನ ಎಲ್ಲ ಈ ರೀತಿಯಿಂದ ಬೆಳೆ ಕಾರಣ ಒಂದು ಇದು ಇಡೀ ಒಂದು ಸಮಾಜಕ್ಕೆ ಒಂದು ಎಲ್ಲ ಸಹಕಾರದ ಆಸ್ತಿ ಮಾಡಿ ಇಟ್ಟಂಗಾಗಿತ್ತು. ನಾವು ಮುಂದೆ ನೀವೆಲ್ಲ ನಾವು ಸಹಕಾರ ಒಂದು ಜಾಸ್ತಿ ಇರೋ ಒಂದು ಧಾರ್ಮಿಕ ಸಭೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಬಗ್ಗೆ ನಮ್ಮೆಲ್ಲರ ಆರಾಧ್ಯ ರಾಮಲಿಂಗೇಶ್ವರರ ದಿವ್ಯ ಚೇತನಕ್ಕೆ ಹೊರಬಂದು ಆತ್ಮೀಯ ಮಾಧ್ಯಮದ ಮಿತ್ರರೇ ಹಾಗೂ ಟಿವಿ ಮಾಧ್ಯಮದ ಮಿತ್ರರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ಈಗಾಗಲೇ ಈ ರಾಮಲಿಂಗೇಶ್ವರ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸುರೇಶ್ಗೌಡ ಪಾಟೀಲರು ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಕುರಿತು ಹೇಳಿದ್ದಾರೆ. ಇಲ್ಲಿ ದಯವಿಟ್ಟು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ಕಾರ್ಯಕ್ರಮ ಗೌಡ್ರದ್ದು ಮನೆಯಲ್ಲ, ನನ್ನ ಮನೆಯದಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು 25ನೇ ವರ್ಷಕ್ಕೆ ನಾವು ಕಾಲಿ ಇದನ್ನು ಹೆಚ್ಚು ಮಾಧ್ಯಮಗಳಿಗೆ ತಾವು ಸುದ್ದಿಗಳನ್ನು ಕೊಟ್ಟು ಪ್ರಸ್ತುತ ಪಡಿಸಿದಾಗ ಮಾತ್ರ ಇದು ತಾಲೂಕಾ, ಜಿಲ್ಲೆ, ರಾಜ್ಯ ವ್ಯಾಪ್ತಿಯಾಗಲು ಸಾಧ್ಯ. ಕೆಲವರು ಮಾಧ್ಯಮದ ಮಿತ್ರರು ಬಂದಿರ್ಬೋದು, ಬಂದಿರಲಿಕ್ಕಿಲ್ಲ. ಆದರೆ ಬಂತಂಥವರಿಗೆ ನಾನು ಸಮಿತಿಯ ಪರವಾಗಿ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದು 50 ಕೆಜಿಯಿಂದ ಪ್ರಾರಂಭವಾದಂಥ ಒಂದು ದಾಸೋಹ ಇವತ್ತು 100 ಕ್ವಿಂಟಲ್ವರೆಗೆ ಬಂದಿದೆ ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ. ನಾವು ನೆಪ ಮಾತ್ರ ಈ ಒಂದು ಬೆಳೆ ಹಬ್ಬ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಮಾಡಿದಂಥ ಕಾರ್ಯಕ್ರಮಗಳನ್ನು ನೋಡಿದ್ದೀವಿ. ವರ್ಷ ನಡೆದು 2 ವರ್ಷ ನಡೆದು ಕಡೆಗೆ 8 ನಿಂತುಬಿಟ್ಟು ಇದು ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ನಾನು ಅನ್ನೋದಿಲ್ಲ, ನಾವು ಅನ್ನೋದೇ ಭಾವನೆ ಇದೆ. ಅದರಲ್ಲಿ ತಾವುಗಳು ಕೂಡ ಒಬ್ಬರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಈ ಭಾಗದ ಮುದಗಲ್ ಜನರ ಸುತ್ತಮುತ್ತ ಹಳ್ಳಿಯ ಬಾಂಧವರ ಒಂದು ಪುಣ್ಯ ಇವತ್ತು ನಾವು ಕೇಳ್ತಿದ್ದೀವಿ, ಮೌನ ನೋಡಿದ್ದೀವಿ. ಆದರೆ ಸಿದ್ಧಿ ಸಮಾಧಿ ಯೋಗ ಎಲ್ಲಿ ನಾವು ನೋಡಿಲ್ಲ, ಕೇಳಿವಿ. ಅದು ಯಾಕಾಗಿ ಮಾಡ್ತಾರಂದ್ರೆ ಈ ಲೋಕ ಕಲ್ಯಾಣಕ್ಕಾಗಿ, ಈ ಭಾಗದ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಅವ್ರ ಜೀವನ ಸಮೃದ್ಧಿ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ರಾಚೋಟೇಶ್ವರ ಶ್ರೀಗಳು ಇಲ್ಲಿ ಬಂದಿದ್ದು ನಿಮ್ಮೆಲ್ಲರ ನಗರದ ಜನತೆಯ ಸೌಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ತಮಗೆ ಕೊಟ್ಟಂತೆ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ. 16ನೇ ತಾರೀಕು ರಥೋತ್ಸವ. ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಯಾವ ರೀತಿಯಾಗಿ ಕಾರ್ಯಕ್ರಮಗಳು ನಡೀತಾವ ಆ ರೀತಿಯಾಗಿ ನಡೀತಾವ. ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಭಾಳ ಮುಖ್ಯ. ತಾವು ಮಾಧ್ಯಮದವರಲ್ಲಿ ಇಷ್ಟೇ ನನ್ನಿಂದ ಕೆಲವು ತಪ್ಪಾಗಿರ್ಬೋದು ಸಮಿತಿಯವರಿಂದ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದಂತಹ ಲಿಂಗಪ್ಪ ಹಣಗಿ, ಗುರುಬಸಪ್ಪ ಸಜ್ಜನ್, ಮಲ್ಲಪ್ಪ ಮಠೂರ್ ಮಾತನಾಡಿದ್ದು, ಇದೇ ವೇಳೆ ಮಹೇಶ್ ವಸ್ತ್ರದ್, ವಿಶ್ವನಾಥ್ ದೇಸಾಯಿ, ಉದಯ್ ಖಮ್ಮಾರ್ ಇತರರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ ಕುಂಬಾರ್, BV5 ನ್ಯೂಸ್ ಕನ್ನಡ, ಮುದಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.